ಏನಾಗಲಿ ಮುಂದೆ ಸಾಗುನಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮೆಲ್ಲರ ಪ್ರೀತಿಯ ಆಶಾ. ಕಲಾ ನವೀನ್ ಫಿಲ್ಮ್ ಅಕಾಡೆಮಿ ಪ್ರೆಸೆನ್ಸ್ ಕಿಡ್ಸ್ ಟೀನ್ ಮಿಸ್ಟರ್ ಮಿಸಸ್ ಟಾಪ್ ಮಾಡಲ್ ಆಫ್ ಇಂಡಿಯಾ 2023 ಎಡಿಷನ್ 3 ಬ್ಯೂಟಿ ಪೇಜೆಂಟ್ 27th of December ನಡೀತು. ಸೊ ಅಲ್ಲಿ ಆಲ್ ಆಫ್ ಆರ್ ಮಾಡಲ್ಸ್ ಲೈಕ್ ವಿನ್ನರ್ ಆಗಿದ್ದಾರೆ, ರನ್ನರ್ ಅಪ್ಸ್ ಆಗಿದ್ದಾರೆ, ಸಬ್ ಟೈಟಲ್ಸ್ ತೊಗೊಂಡಿದ್ದಾರೆ. ಸೊ ಇದೊಂದು ಸ್ಮಾಲ್ ಇಂಟರ್ವ್ಯೂ ಫಾರ್ ದೆಮ್. So and let's begin with the interview without taking much time. Okay, first model agi we have Lalita. Hi Lalita. Hello ma'am. So how are you? I'm doing good ma'am. Awesome. So ಹೇಗೆ ಅನ್ನಿಸ್ತಾ ಇದೆ ಲಲಿತಾ? ಸೊ you've got a beautiful trophy, sashes and ನನಗೆ ನೋಡೋಕೆ ಖುಷಿ ಆಗ್ತದೆ. So how are you feeling about it? Actually ತುಂಬ ಫೀಲಿಂಗ್ ಲೈಕ್ ಆನ್ ಹೆವೆನ್ ಮ್ಯಾಮ್. ಅಲ್ಲ ಹೆವೆನಲ್ಲಿ ಇರೋ ಥರ ಅಷ್ಟು ಫೀಲ್ ಆಗ್ತಿದೆ. ತುಂಬ ಚೆನ್ನಾಗಿ ಅನ್ನಿಸ್ತಿದೆ ನನಗೆ ಈ ಟ್ರೋಫಿ ವಿನ್ ಆಗಿರೋದು. ಇಟ್ ಮೀನ್ಸ್ ಎ ಲಾಟ್ ಫಾರ್ ಮೀ. ಓಕೆ, ಸೊ ಲಲಿತಾ ನೀವು ಫ್ರೆಶರ್ ಆಗಿ ಬಂದ್ರೆ ಆರ್ ಲೈಕ್ ಎಕ್ಸ್ಪೀರಿಯನ್ಸ್ಡ್? ಫ್ರೆಶರ್ ಮ್ಯಾಮ್. ಫ್ರೆಶರ್ ಆಗಿ ಬಂದು ಈ ಅವಾರ್ಡನ್ನು ಇಲ್ಲಿ ಗೆದ್ದಿದ್ದೀನಿ ಅಂತ ಅಂದರೆ ಇದು ಎಲ್ಲ ಕ್ರೆಡಿಟ್ಸು ಬಂದು ಕಲಾ ನವೀನ್ ಫಿಲಮ್ ಇನ್ಸ್ಟಿಟ್ಯೂಷನ್ಗೆ ಹೋಗಬೇಕು. ಅವರು ನನಗೆ ಗ್ರೂಮರ್ ಮಾಡಿ ನನ್ನ ಈ ರೀತಿ ನಾನು ಹೀಗೆ ಇರೋದಕ್ಕೆ ಕಾರಣನೇ ಇದು ಇನ್ಸ್ಟಿಟ್ಯೂಷನ್. ಸೊ ಓಕೆ, ದಟ್ಸ್ ನೈಸ್ ಟು ಹಿಯರ್. ಸೊ ಏನು ಲೈಕ್ ಅದರ್ ದ್ಯಾನ್ ದಸ್ ನಿಮ್ದು ಏನು ಹಾಬೀಸು ಆ್ಯಂಡ್ ಹೇಗೆ ಫ್ಯಾಷನ್ ಇಂಡಸ್ಟ್ರಿಗೆ ಇಷ್ಟ ಆಯಿತು ಟು ಕಮ್ ಹಿಯರ್? ನನ್ನ ಹಾಬೀಸ್ ಬಂದು ಆ್ಯಕ್ಚುಲಿ ನಾನು ಕ್ಲಾಸಿಕಲ್ ಡ್ಯಾನ್ಸರ್, ಆಮೇಲೆ ಪೇಂಟರ್, ವಾಲ್ ಪೇಂಟ್ ಮಾಡ್ತೀನಿ, ಗ್ಲಾಸ್ ಪೇಂಟ್ಸ್ ಮಾಡ್ತೀನಿ. ಓಕೆ, ಸೊ ಡ್ರಾಯಿಂಗ್ಸಲ್ಲಿ ತುಂಬ ಕ್ರೇಜಿ ಇದೆ. ಆ್ಯಂಡ್ ಅದು ಬಿಟ್ಟರೆ ಕ್ಲಾಸಿಕಲ್ ಡ್ಯಾನ್ಸರ್ ಇದೆ ಮ್ಯಾಮ್ ಅಷ್ಟೇ. ಓಕೆ, ಸೊ ಕ್ಲಾಸಿಕಲ್ ಡ್ಯಾನ್ಸರ್ ಅಂತ ಬಂದರೆ ಕಂಪ್ಲೀಟ್ ಟ್ರೆಡಿಷನಲ್, ಫುಲ್ ಟ್ರೆಡಿಷನ್ ಮ್ಯಾಮ್. ಅದು ನಾನು PU ಲೆವೆಲಲ್ಲಿ 2 consecutive years ಫಸ್ಟ್ ವಿನ್ನರ್ ಆಗಿ ಬಂದಿದ್ದೀನಿ ಸೋಲೋ ಡ್ಯಾನ್ಸರ್ ಕೊಟ್ಟು. ದಟ್ಸ್ ನೈಸ್. ಓಕೆ, ಸೊ ಅದರಲ್ಲಿ ಇಂಟ್ರೆಸ್ಟ್ ಇದೆ ಮ್ಯಾಮ್. ಓಕೆ, ಸೊ ಈಗ ಮನೆಯಲ್ಲಿ ಈಗ ಕ್ಲಾಸಿಕಲ್ ಡ್ಯಾನ್ಸ್ ಅಂದರೆ ಆಬ್ವಿಯಸ್ಲಿ ತುಂಬ ಇಷ್ಟಪಟ್ಟು ಸೇರಿಸ್ತಾರೆ. ಸೊ ಮಾಡ್ಲಿಂಗ್ ಅಂತ ಬಂದರೆ ಪೇರೆಂಟ್ಸ್ ವಿಲ್ ಹ್ಯಾವ್ ದ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಸೊ ನಿಮ್ಮ ಮನೇಲಿ ಹೇಗಿತ್ತು? ಆ್ಯಕ್ಚುಲಿ ನಮ್ಮ ಮನೇಲೂ ಹಾಗೆ ಇತ್ತು ಮ್ಯಾಮ್, ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಅವ್ರಿಗೆ ಆ್ಯಕ್ಚುಲಿ ನಾನು ಈ ಫೀಲ್ಡ್ ಬರೋದವ್ರಿಗೆ ಇಷ್ಟ ಇರಲಿಲ್ಲ. ಬಟ್ ನಾವು ಆಫ್ಟರ್ ಐ ವಿನ್ ದಿಸ್ ಅವಾರ್ಡ್ ದೇ ಆರ್ ಸೋ ಹ್ಯಾಪಿ ಟು ಸಿ ಮೀ ಆ್ಯಂಡ್ ನೌ ದೇ ಆರ್ ದ ಬ್ಯಾಕ್ ಬೋನ್ ಫಾರ್ ಮೈ ಫ್ಯೂಚರ್. ದಟ್ಸ್ ನೈಸ್. ಸೊ ಈಗ ಯಾವ್ಯಾವ ಅವಾರ್ಡ್ಸ್ ಬಂತು ಲಲಿತಾ? ನನಗೆ ಫ್ಯಾಷನ್ ಐಕಾನ್ ಆ್ಯಂಡ್ ಫ್ಯೂಚರ್ ಶೈನಿಂಗ್ ಸ್ಟಾರ್ ಆ್ಯಂಡ್ ಸೆಕೆಂಡ್ ರನ್ನರ್. ಓಕೆ, ಸೊ ಅಫ್ಕೋರ್ಸ್ ನಿಮ್ಮನ್ನು ನೋಡ್ತಿದ್ದಾಗೆ ಗೊತ್ತಾಗ್ತಿದೆ ಫ್ಯಾಷನ್ ಐಕಾನ್ ಅಂತಂದರೆ ಬಿಕಾಸ್ ಯು ಲುಕ್ ಸೋ ಬ್ಯೂಟಿಫುಲ್. ವಾಟ್ಸ್ ಯುವರ್ ಸೀಕ್ರೆಟ್? ಸೀಕ್ರೆಟ್ ಅಂತ ಏನು ಹೇಳೋದಕ್ಕೆ ಆಗಲ್ಲ ಮ್ಯಾಮ್. ಆ್ಯಕ್ಚುಲಿ ನಾನು ಬ್ಯೂಟಿ ಏನೂ ಅಷ್ಟು ಮೇಂಟೈನ್ ಮಾಡ್ತಿರ್ಲಿಲ್ಲ. ಬಟ್ ಇನ್ಸ್ಟಿಟ್ಯೂಷನ್ ಇಲ್ಲಿ ಬಂದು ಜಾಯಿನ್ ಮೇಲೆ ಫ್ಯಾಷನ್ ಏನು ಅಂತ ತಿಳ್ಕೊಂಡೆ. ಮೇಕಪ್ ಹೇಗೆ ನನ್ನನ್ನು ಯಾವ ರೀತಿ ಕ್ಯಾರಿ ಮಾಡಬೇಕು ಅದನ್ನೆಲ್ಲ ನಾನು ಇಲ್ಲಿ ಬಂದು ಕಲ್ತ್ಕೊಂಡಿದ್ದೀನಿ. ಸೊ ಅದು ನನಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಐ ಫೀಲ್ ಸೋ ಪ್ರೌಡ್ ದಟ್ ಐ ಆಮ್ ದ ಸ್ಟೂಡೆಂಟ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್. ಆ್ಯಂಡ್ ತುಂಬ ಖುಷಿ ಆಗುತ್ತೆ ಮ್ಯಾಮ್ ನನಗೆ. ದಟ್ಸ್ ನೈಸ್. ಸೊ ಈಗ ಸೆಕೆಂಡ್ ರನ್ನರ್ ಅಪ್ ಆಗಿದ್ದೀರಾ. ಸೊ ಆ್ಯಂಡ್ ಆಲ್ಸೋ ವೆರಿ ಬ್ಯೂಟಿಫುಲ್ ಟು ಸಿ ಯು. ಅಪಾರ್ಟ್ ಫ್ರಮ್ ದಿಸ್ ಈಗ ನೆಕ್ಸ್ಟ್ ಏನು ಫ್ಯೂಚರ್ ಪ್ಲ್ಯಾನ್ಸ್ ಇದೆ? ನನ್ನ ಫ್ಯೂಚರ್ ಬಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬ್ಯೂಟಿ ಪಾಜೆಂಟ್ನ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನೆಕ್ಸ್ಟ್ ಗೋಲ್ ಕೂಡ ಅದು. ಸೊ ಐ ವಿಲ್ ಟ್ರೈ ಆಬ್ವಿಯಸ್ಲಿ. ಯಾಕಂದರೆ ನಾನು ಇಲ್ಲಿ ಏನೂ ಆಗಲ್ಲ ಅಂತ ಅಂದ್ಕೊಂಡು ಬಂದು ನಾನು ಈ ಲೆವೆಲ್ಗೆ ಆಗಿದ್ದೀನಿ ಅಂತ ಹೇಳಿದ್ಮೇಲೆ ನನಗೆ ಕೆಪಾಸಿಟಿ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸೊ ಅದಕ್ಕೋಸ್ಕರ ನಾನು ಇನ್ನೂ ಮುಂದೆ ಮಾಡಿ ಅಚೀವ್ ಮಾಡಬೇಕು ಅಂತ ನಂಗೆ ತುಂಬ ಇದೆ ಮ್ಯಾಮ್. ಸೊ ಐ ವಿಲ್ ನೆಕ್ಸ್ಟ್ ಟು ಇಂಟರ್ನ್ಯಾಷನಲ್ ಲೆವೆಲ್. ದಟ್ಸ್ ನೈಸ್ ಟು ಹಿಯರ್. ತಾವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಿಮ್ಮನ್ನು ನೋಡೋಕೆ ಇಷ್ಟಪಡ್ತೀವಿ. ಸೊ ಇವಾಗ ಹೇಗೆ ಅನಿಸ್ತಾ ಇದೆ ನಿಮಗೆ? ಪೇರೆಂಟ್ಸ್ ಎಲ್ಲ ಹೇಗೆ ಸಪೋರ್ಟ್ ಮಾಡ್ತಿದ್ದಾರೆ ಇವಾಗ? ಪೇರೆಂಟ್ಸು ಪ್ರತಿಯೊಂದು ಪ್ರಾಜೆಕ್ಟ್ ಬಂದ್ರೂ ಅವ್ರು ತುಂಬ ಬ್ಯಾಕ್ ಬೋನ್ ಆಗಿದ್ದಾರೆ. ನೀನು ಮುಂದೆ ಮಾಡು, ನಾನು ನಿನ್ನ ಹಿಂದೆ ಯಾವಾಗಲೂ ಇರ್ತೀವಿ, ಎಲ್ಲೇ ಬೇಕಾದ್ರೆ ಹೇಳು, ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ. ಶೂಟಿಂಗ್ ಟೈಮಲ್ಲೂ ಅಷ್ಟೇ, ಎಷ್ಟು ಲೇಟ್ ನೈಟ್ ಆದರೂ ಪಿಕ್ ಮಾಡೋಕ್ಕೆ ಡ್ರಾಪ್ ಮಾಡೋಕ್ಕೆ ಪ್ರತಿಯೊಂದರಲ್ಲೂ ಅವ್ರು ಇವಾಗಿದ್ದಾರೆ. ದಟ್ಸ್ ನೈಸ್. ಈಗ ಗ್ರೂಮಿಂಗ್ ಅಂತ ಹೇಳಿದ್ರಿ. ಸೊ ಲೈಕ್ ಗ್ರೂಮಿಂಗ್ ಇಸ್ ನಥಿಂಗ್ ಬಟ್ ಟ್ರೈನಿಂಗ್ ಮಾಡಲಿಂಗ್ ಟರ್ಮಲ್ಲಿ. ಸೊ ಹೇಗೆ ಅನ್ನಿಸ್ತಿತ್ತು ಆ್ಯಂಡ್ ಸ್ಟಾರ್ಟಿಂಗ್ ಹೇಗೆ ಫೀಲ್ ಆಯಿತು? ಬಿಕಾಸ್ ಯು ಆರ್ ಅ ಫ್ರೆಶರ್. ಸೊ ಹೇಗೆ ಅನ್ನಿಸ್ತಾ ಇತ್ತು? ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಬಂದೆ, ನನಗೂ ಮುಂಚೆ ಎಷ್ಟೊಂದು ಜನ ಮಾಡೆಲ್ಸ್ ಇದ್ದರು, ಅವರೆಲ್ಲ ಟ್ರೈನ್ಡ್ ಆಗಿದ್ದರು. ಆಮೇಲೆ ನಾನು ಫಸ್ಟ್ ಟೈಮ್ ಬಂದಿದ್ದು. ಇದು ವಾಕ್ಸ್ ಬಗ್ಗೆ ನಂಗೆ ಇಷ್ಟ ಆಯಿತು. ಮುಂಚೆಲ್ಲ ನಾನೇ ಮನೇಲಿ ಸುಮ್ಮನೆ ಹಾಗೆ ವಾಕ್ ಮಾಡ್ತಿದ್ದೆ, ಬಿಟ್ಟರೆ ಈ ಥರ ಎಲ್ಲೂ ಬಂದು ಗ್ರೂಮಿಂಗ್ ಸೆಷನ್ ನಾನು ತೊಗೊಂಡಿಲ್ಲ. ಬೇರೆ ಇನ್ಸ್ಟಿಟ್ಯೂಷನ್ಸು ಟ್ರೈ ಮಾಡಿದೆ, ಈ ಥರ ನಂಗೆ ಅಷ್ಟು ಜೆನ್ಯೂನ್ ಇನ್ಸ್ಟಿಟ್ಯೂಷನ್ ನನಗೆ ಸಿಕ್ಕಿಲ್ಲ. ಇಲ್ಲಿ ಬಂದೆ ಗ್ರೂಮಿಂಗ್ ಸೆಷನ್ಸ್ ಬೇರೆ ಕಡೆ ಎಲ್ಲೂ ಇಷ್ಟು ತನಕ ಯಾರೂ ಮಾಡೋದು ಇಲ್ಲ, ಹೇಳ್ಕೊಡೋದು ಇಲ್ಲ. ಅದು ಇಷ್ಟು ಪೇಷನ್ಸ್ ಇದೆ ಮ್ಯಾಮ್. ಇಲ್ಲಿ ಬಂದು ಎಲ್ಲ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಗ್ರೂಮಿಂಗ್ ಲೆವೆಲ್ ಅಂತೂ ತುಂಬ ಆಸಮ್ ಆಗಿತ್ತು ಮ್ಯಾಮ್. ಪ್ರತಿಯೊಂದು ನಾವು ನಡೆಯೋದ್ರಿಂದ ಹಿಡಿದು ಪೋಸಸ್ಸು ಮತ್ತು ನಾವು ಹಾಕೋ ಅಟೈರ್ಗೆ ಮೇಕಪ್ ಹೇಗೆ, ಅದಕ್ಕೆ ಹೇರ್ ಸ್ಟೈಲ್ ಹೇಗೆ, ಪ್ರತಿಯೊಂದೂ ಅವರು ನನಗೆ ಗ್ರೂಮಿಂಗ್ ಮಾಡಿ ನಾನು ತುಂಬ ಚೇಂಜಸ್ ಆಗಿದ್ದೀನಿ. ಮುಂಚೆಗೂ ಇವಾಗಲೂ ನಾನೇ ನೋಡ್ಕೊಳ್ಳೋದಕ್ಕೆ ತುಂಬ ಡಿಫ್ರೆಂಟ್ ಅನಿಸ್ತೀನಿ. ಇದು ನಾನೇನಾ? ಸೊ ಆ ಥರ ಆಗಿದ್ದೀನಿ. ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ಟೈಟಲ್ ಗೆದ್ಮೇಲೆ ನಾನು ಪ್ರೊಫೆಷನಲ್ ಮಾಡೆಲ್ ಅಂತಲೇ ಹೇಳ್ತೀನಿ ಮ್ಯಾಮ್ ಇವಾಗ. ಅಫ್ಕೋರ್ಸ್ ನೋಡಿದ್ರೆ ಗೊತ್ತಾಗ್ತಿದೆ ನೀವು ಮಾಡೆಲ್ ಅಂತ. ಬಟ್ ಈ ಒಂದು
ಮೇಕ್ ಓವರ್ ಅಂತಾನೆ ಹೇಳ್ಬೋದು ಅಲ್ವಾ. ma'am. ಸೊ ದಟ್ ಈಸ್ ಲೈಕ್ ಇಟ್ಸ್ ಗಿವಿಂಗ್ ಯು ಮೋರ್ ಆಪರ್ಚುನಿಟೀಸ್ ಐ ಫೀಲ್. ಹೌದು ಮ್ಯಾಮ್. ಎಕ್ಸಾಕ್ಟ್ಲಿ ಮ್ಯಾಮ್. ಇದರಿಂದ ನಾನು ತುಂಬ ಆಪರ್ಚುನಿಟೀಸ್ ಚೆನ್ನಾಗಿ ಬರ್ತಿದೆ. ನಾನು ಇಲ್ಲಿಗೆ ಜಾಯಿನ್ ಆದಮೇಲೆ ನಂಗೆ ತುಂಬಾ ಚೆನ್ನಾಗಿ ಏನು ಅಂತಂದರೆ ನಾನು ನನ್ನ ಡ್ರೀಮಾಗೆ ಉಳ್ಕೊಂಡ್ಬಿಡುತ್ತೆ ಅನ್ನೋ ಈ ಡ್ರೀಮು ಈ ಎಂಟರ್ಟೈನ್ಮೆಂಟ್ ಫೀಲ್ಡ್ಗೆ ಅಥವಾ ಈ ಜರ್ನಿಗೆ ಬರೋದಕ್ಕೆ ಡ್ರೀಮಾಗಿ ಉಳ್ಕೊಳ್ಳುತ್ತೆ ಅಂದ್ಕೊಂಡೆ. ಬಟ್ ದಿಸ್ ಬಿಕಮ್ ಮೈ ಫಸ್ಟ್ ಸ್ಟೆಪ್ಪಿಂಗ್ ಸ್ಟೋನ್ ನನ್ನ ಫ್ಯೂಚರ್ಗೆ. ಸೊ ದಿಸ್ ವಿಲ್ ಬಿ ಆಲ್ವೇಸ್ ಮೈ ಸ್ಪೆಷಲ್ ಮೂಮೆಂಟ್ ಆ್ಯಂಡ್ ಸ್ಪೆಷಲ್ ಇನ್ಸ್ಟಿಟ್ಯೂಷನ್ ಯಾವಾಗಲೂ ಅಂತ ಹೇಳ್ಬೋದು ಮ್ಯಾಮ್. ಸೊ ಆಲ್ಸೋ ಕಲಾನವೀನ್ ಫಿಲ್ಮ್ ಅಕಾಡೆಮಿ ನಿಮಗೆ ಆಪರ್ಚುನಿಟೀಸ್ ಕೂಡ ಹೌದು ಮ್ಯಾಮ್, ತುಂಬ ಆಪರ್ಚುನಿಟೀಸ್ ತುಂಬ ಚೆನ್ನಾಗಿ ಕೊಡ್ತಾರೆ. ಆ್ಯಂಡ್ ಅವರು ನಮಗೆ ಯಾವಾಗಲೂ ಸಪೋರ್ಟಾಗಿ ನಿಂತ್ಕೊತಾರೆ, ಯಾವಾಗಲೂ ಜೆನ್ಯೂನ್ ಆಗಿರ್ತಾರೆ. ಅದಾದಮೇಲೆ ಏನೇ ಪ್ರಾಜೆಕ್ಟ್ಸ್ ಆಗಲಿ ಏನೇ ಮುಂದೆ ಇದ್ರೂ ನೀನು ಮುಂದೆ ಬಾಮ್ಮ ಮಾಡಮ್ಮ ಅಂತ ಪೂರ್ತಿ ಅಂದರೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಮ್ಯಾಮ್. ಅದರಿಂದನೇ ನಮ್ಗೆ ಇನ್ನೂ ಖುಷಿ ಅನಿಸುತ್ತೆ. ನಮ್ಗೆ ಯಾವಾಗ ಇವ್ರ ಜೊತೆ ಇದ್ದಾಗ ನಾನು ಮಾಡೆಲ್ ಅಂತ ಅನ್ಸಲ್ಲ, ನಾನು ಅವ್ರ ಮನೆ ಒಬ್ಳು ಮಗಳು ಅಂತ ನನಗೆ ಆ ಥರ ಫೀಲ್ ಆಗುತ್ತೆ. ಯಾವಾಗಲೂ ನಾನು ಮಾಡೆಲಾಗಿ ಯಾವತ್ತೂ ಅಂದ್ಕೊಂಡೇ ಇಲ್ಲ. ನನಗೆ ಇಲ್ಲಿದ್ದಾರೆ, ನಮ್ಮ ಅಪ್ಪ ಅಮ್ಮ ಇನ್ನೊಬ್ಬರು ಇಲ್ಲಿದ್ದಾರೆ ಈ ಇನ್ಸ್ಟಿಟ್ಯೂಷನಲ್ಲಿ. ಸೊ ದೇ ವಿಲ್ ಆಲ್ವೇಸ್ ಗೈಡ್ ಮೀ ಆ್ಯಂಡ್ ಸಪೋರ್ಟ್ ಮೀ. ನನ್ನ ಫ್ಯೂಚರ್ ಡೇಸಲ್ಲಿ ಅವ್ರು ಯಾವಾಗಲೂ ಇರ್ತಾರೆ ಅಂತ ನಂಬಿದ್ದೀನಿ ಮ್ಯಾಮ್. ಅವರಾಗಲೇ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಟ್ಸ್ ನೈಸ್. ಬಿಕಾಸ್ ಏನಂತಂದರೆ ಒಂದು ಅಕಾಡೆಮಿ ಇಷ್ಟು ಫೀಲಿಂಗ್ ಕೊಟ್ಟಿದೆ ಅಂತ ಕೇಳೋದಕ್ಕೇನೆ ಅಷ್ಟು ಚಂದ ಅನ್ನಿಸ್ತದೆ. ಆ್ಯಕ್ಚುಲಿ ನಿಜ ಹೇಳ್ಬೇಕಾದ್ರೆ ಯಾವ ಇನ್ಸ್ಟಿಟ್ಯೂಷನ್ ಈ ಥರ ಲೆವೆಲ್ಗೆ ಯಾರು ಫೀಲ್ ಕೊಡಲ್ಲ. ಫೀಲ್ ಅನ್ನೋದಕ್ಕಂತ ಅದು ಬರೋದು ಇಲ್ಲ ಮ್ಯಾಮ್. ಬಟ್ ಈ ಇನ್ಸ್ಟಿಟ್ಯೂಷನ್ ನನಗೆ ಆ ಥರ ಕೊಟ್ಟಿದೆ. ಸೊ ದಿಸ್ ಈಸ್ ಮೈ ಸೆಕೆಂಡ್ ಹೋಮ್ ಮ್ಯಾಮ್. That's nice to hear, Lalita. So I think we are running out of time. So hagagi we are very happy to have you here. So I wish you all the success, tumba opportunities barli, and now have a international level show done, and all the very best, Lalita. Actually, I am so grateful to have the interview and to showcase my Kalanavin Film Institution, ma'am, ಇಲ್ಲಿ. ಅದು ನಂಗೆ ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ಸೊ ವ್ಯೂವರ್ಸ್, ನೀವು ಯಾರು ಇಲ್ಲಿ ನೋಡ್ತಿದ್ದೀರಾ, ನೀವು ಯಾರಾದರೂ ಈ ಥರ ಗ್ರೂಮಿಂಗ್ ಸೆಷನ್ಸ್, ನಿಮ್ಮ ಫ್ಯಾಷನ್ ಶೋನಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಾನು ಖಂಡಿತ ಹೇಳ್ತೀನಿ ಈ ಕಲಾನವೀನ್ ಫಿಲಮ್ ಇನ್ಸ್ಟಿಟ್ಯೂಷನ್ಗೆ ಬಂದು ಜಾಯ್ನ್ ಆದರೆ ನೀವು ಖಂಡಿತ ನೀವು ಗ್ರೂಮ್ ಅಪ್ ಆಗಿ ಪ್ರೊಫೆಷನಲ್ ಮಾಡೆಲ್ ಆಗ್ತೀರಾ. ಸೊ ಐ ಥ್ಯಾಂಕ್ ಕಲಾನವೀನ್ ಫಿಲಮ್ ಇನ್ಸ್ಟಿಟ್ಯೂಷನ್ ಫಾರ್ ಪ್ರೊವೈಡಿಂಗ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ ಟು ಶೋಕೇಸ್ ಮೈ ಟ್ಯಾಲೆಂಟ್. ಸೊ ಐ ಥ್ಯಾಂಕ್ ಆ್ಯಂಡ್ ಕ್ಲಾಪ್ ಇನ್ ಕನ್ನಡ ಚಾನಲ್. ಸೊ ಥ್ಯಾಂಕ್ಸ್. ಅಂದರೆ ಏನಕ್ಕೆ ಅಂತಂದರೆ ಫ್ರೆಷರ್ಸ್ನ ತುಂಬ ಚೆನ್ನಾಗಿ ಇದರಲ್ಲಿ ಪ್ರಮೋಟ್ ಮಾಡ್ತಿದ್ದಾರೆ, ಎಲ್ಲರನ್ನೂ ತೋರಿಸಿದ್ದಾರೆ. ಸೊ ಇಲ್ಲಿ ನಮ್ಮಂಥ ಫ್ರೆಷರ್ಸ್ ಪ್ರೊಫೆಷ್ನಲ್ ಮಾಡೆಲ್ಸ್ನೆಲ್ಲ ಈ ಚಾನಲ್ ಅವರು ನಮ್ಮನ್ನು ತೋರಿಸ್ತಾ ಇರೋದಕ್ಕೆ ನಾವು ಇನ್ನು ತುಂಬ ಗ್ರೇಟ್ಫುಲ್ ಆಗಿದ್ದೀವಿ. ಸೊ ಸಬ್ಸ್ಕ್ರೈಬ್ ಇಟ್ ಆ್ಯಂಡ್ ಲೈಕ್ ಇಟ್. ಏನಾಗಲಿ ಮುಂದೆ ಸಾಗುನಿ.